ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 30ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶಿರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರಃ. ಅನುವಾದ: ಅಂತರ್ಯಾಮಿ ಪರಮಾತ್ಮನಾದ ನನ್ನಲ್ಲಿ ತೊಡಗಿಸಿರುವ ಚಿತ್ತದ ಮೂಲಕ ಸಂಪೂರ್ಣ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಶಾರಹಿತನೂ ಮಮತಾರಹಿತನೂ ಮತ್ತು ಸಂತಾಪರಹಿತನೂ ಆಗಿ ಯುದ್ಧ ಮಾಡು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಅರ್ಜುನ ಮಾಡಿದಂತಹ ಪ್ರಾರ್ಥನೆಯ ಹಾಗೆ ಭಗವಂತ ಏನು ಮಾಡ್ದ, ಅವನಿಗೆ ನಿಶ್ಚಯವಾಗಿ ಶ್ರೇಯಸ್ಸು ಆಗುವಂಥ ಸಾಧನವೊಂದನ್ನು ತಿಳಿಸುವ ಉದ್ದೇಶದಿಂದ 4ನೇ ಶ್ಲೋಕದಿಂದ ಇಲ್ಲಿವರೆಗೂ ಕೂಡ ಮನುಷ್ಯ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ತನ್ನ ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ವಿಹಿತ ಕರ್ಮಗಳನ್ನು, ಅಂದರೆ ತನಗೇ ಅಂತ ವಿಧಿಸಿರ್ತಾರಲ್ಲ, ಈಗ ನಾನು ಯಾವ ವರ್ಣದಲ್ಲಿದ್ದೀನಿ, ಯಾವ ಆಶ್ರಮದಲ್ಲಿದ್ದೀನಿ, ನನ್ನ ಸ್ವಭಾವ ಹೇಗಿದೆ, ನನ್ನ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ತಕ್ಕಂಗೆ ಕೆಲವೊಂದು ಕರ್ಮಗಳಿರುತ್ತೆ. ನನಗೆ ಅಂತಾನೆ ಮಾಡಬೇಕು ಅಂತ ಅದನ್ನು ಮಾಡ್ತಾನೇ ಇರಬೇಕು ಅನ್ನುವಂಥ ವಿಷಯವನ್ನು ಸಿದ್ಧಪಡಿಸಿದ್ದಾನೆ. ಈ ಮಾತನ್ನು ಸಿದ್ಧಪಡಿಸೋದಕ್ಕೋಸ್ಕರ ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಯಾವ್ಯಾವ ಮಾತುಗಳನ್ನು ಹೇಳಿದ್ದಾನೆ, ಒಂದೊಂದು ಶ್ಲೋಕದಲ್ಲೂ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ದಾನೆ. ಅದನ್ನು ಏನು ಹೇಳಿದ್ದಾನೆ, 4ನೇ ಶ್ಲೋಕದಿಂದ ಹಿಡಿದು ಇಲ್ಲಿವರೆಗೂ ಅಂತಂದ್ರೆ ಏನು, 29ನೇ ಶ್ಲೋಕದವರೆಗೂ ಏನೇನು ಹೇಳಿದ್ದಾನೆ ಅಂತ ಒಂದು ಸರಿ ನಾವು ಅದನ್ನು ನೋಡ್ಕೊಂಡು ಬರೋಣ. ಈಗ 4ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಕರ್ಮ ಮಾಡದೆ ನೈಷ್ಕರ್ಮ ಸಿದ್ಧಿರೂಪಿ ಕರ್ಮನಿಷ್ಠೆ ಪ್ರಾಪ್ತಿ ಆಗೋದಿಲ್ಲ. ಅಂದರೆ ಕೆಲಸನೇ ಮಾಡದೆ ನಾವು ಕರ್ಮನಿಷ್ಠೆ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ವಿಷಯವನ್ನ ಹೇಳ್ದ. ಇನ್ನೊಂದು ವಿಷಯ ಹೇಳಿದ್ದಾನೆ, ಕರ್ಮಗಳನ್ನು ತ್ಯಾಗ ಮಾಡೋದ್ರಿಂದಾನೇ ಜ್ಞಾನನಿಷ್ಠೆ ಅನ್ನೋದು ಕೂಡ ಸಿದ್ಧಿಸೋದಿಲ್ಲ. ಅಂದರೆ ಕರ್ಮಗಳನ್ನು ನಾವು ಮಾಡಲೇಬೇಕು, ಮಾಡಲಿಲ್ಲ ಅಂತಂದರೆ ಜ್ಞಾನನಿಷ್ಠೆ ಅನ್ನೋದು ಕೂಡ ಸಿದ್ಧಿ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಇನ್ನು 5ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಮನುಷ್ಯ ಒಂದು ಕ್ಷಣನೂ ಕೂಡ ಕೆಲಸ ಮಾಡದೆ ಇರೋದಕ್ಕಾಗೋದಿಲ್ಲ. ಅಂದರೆ ಕೆಲಸ ಮಾಡಲೇಬೇಕು, ಆದರೆ ಯಾವ ಕೆಲಸ ಮಾಡಬೇಕು ಅಂತ ನಾವು ಸರಿಯಾಗಿ ನಿರ್ಧಾರ ಮಾಡ್ಕೋಬೇಕು, ಆಯಿತಾ. ಆಮೇಲೆ 6ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಹೊರಗಡೆಯಿಂದ ಕರ್ಮಗಳನ್ನು ತ್ಯಾಗ ಮಾಡಿಬಿಟ್ಟು ಮನಸ್ಸಿನಲ್ಲಿ ವಿಷಯಗಳ ಚಿಂತನೆ ಮಾಡ್ತಾ ಇರೋದು ಕೂಡ ಮಿಥ್ಯಾಚಾರ ಅಂತ ಹೇಳಿದ್ದಾನೆ. ಈಗ ನಾವು ಹೊರಗಡೆಯಿಂದ ಏನೇನೋ ಇದು ಮಾಡಲ್ಲ, ಅದು ಮಾಡಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ ಅನ್ನೋದು, ಮನಸ್ಸಲ್ಲಿ ಅದೇ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇರೋದು, ಇದು ಕೂಡ ಸುಳ್ಳಲ್ವಾ. ಅದಕ್ಕೆ ಆ ರೀತಿ ಮಾಡಬಾರ್ದು. ಆಮೇಲೆ 7ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಂಡು ನಿಷ್ಕಾಮ ಭಾವದಿಂದ ಕರ್ಮ ಮಾಡ್ತಾನಲ್ಲ, ಅವನು ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದ್ದಾನೆ. ಇನ್ನು 8ನೇ ಶ್ಲೋಕದಲ್ಲಿ ಕರ್ಮ ಮಾಡದೇ ಇರೋದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠ ಅಂತ ಹೇಳಿದ್ದಾನೆ. ಆಮೇಲೆ 8ನೇ ಶ್ಲೋಕದಲ್ಲಿ ಇನ್ನೊಂದು ವಿಚಾರ ಹೇಳಿದ್ದಾನೆ, ಕರ್ಮ ಮಾಡದೆ ಶರೀರ ನಿರ್ವಹಣೆ ಕೂಡ ಆಗೋದಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಊಟ ಬರುತ್ತಾ? ಯಾರು ತಂದು ಬಡಿಸೋದಿಲ್ಲ ನಮಗೆ ಅಲ್ವಾ. ನಾನು ಕೆಲಸ ಮಾಡಬೇಕು, ನಾನು ಈ ಶರೀರ ನಿರ್ವಹಣೆಯನ್ನು ಮಾಡ್ಕೋಬೇಕು, ಆ ವಿಷಯವನ್ನು ಹೇಳಿದ್ದಾನೆ. ಇನ್ನು 9ನೇ ಶ್ಲೋಕದಲ್ಲಿ ಯಜ್ಞಕ್ಕೋಸ್ಕರ ಮಾಡುವಂತಹ ಕರ್ಮಗಳಿದೆಯಲ್ಲ, ಅದು ಬಂಧನಕಾರಕವಾಗಿರದೆ ಮುಕ್ತಿಗೆ ಕಾರಣವಾಗುತ್ತೆ. ನಾವು ಯಾವಾಗ ನಾವು ಮಾಡುವಂಥ ಕೆಲಸಗಳೆಲ್ಲ ನಾನು ಯಜ್ಞಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾಡ್ತೀವೋ, ಅಂಥ ಕರ್ಮಗಳು ಬಂಧನವಾಗಿರದೆ ಅದು ಮುಕ್ತಿಗೆ ಕಾರಣವಾಗುತ್ತೆ ಅನ್ನೋದು ಹೇಳಿದ್ದಾನೆ. ಇನ್ನು 10 ಮತ್ತು 11ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಕರ್ಮ ಮಾಡೋದಕ್ಕೆ ಪ್ರಜಾಪತಿಯ ಆಜ್ಞೆ ಇದೆ, ಮತ್ತು ನಿಸ್ವಾರ್ಥ ಭಾವದಿಂದ ಅದರ ಪಾಲನೆ ಮಾಡಿದ್ರೆ ಶ್ರೇಯಸ್ಸು ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾನೆ. 12ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಕರ್ತವ್ಯಗಳ ಪಾಲನೆಯನ್ನು ಮಾಡದೆ ಬರೀ ಭೋಗಗಳನ್ನು ಉಪಭೋಗಿಸ್ತಾನಲ್ಲ, ಅವನು ಕಳ್ಳ ಅಂತ ಹೇಳಿದ್ದಾನೆ, ಆಯಿತಾ. ಬರೀ ನಾವು ಏನು ಕೆಲಸ ಮಾಡದೆ, ನಮ್ಮ ಕರ್ತವ್ಯಗಳನ್ನು ಮಾಡದೆ ಬರೀ ತಿನ್ಕೊಂಡಿರುವಂಥದ್ದು, ಅವನು ನಿಜವಾಗ್ಲೂ ಕಳ್ಳ. ಆಮೇಲೆ 13ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಕರ್ತವ್ಯ ಪಾಲನೆಯನ್ನು ಮಾಡಿ ಆಮೇಲೆ ಯಜ್ಞ ಶೇಷದಿಂದ ಶರೀರ ನಿರ್ವಾಹಕ್ಕೋಸ್ಕರ ಭೋಜನ ಮಾಡ್ತಾನಲ್ಲ, ಅಂದರೆ
ಈಗ ನನ್ನ ಕೆಲಸ ಮಾಡ್ತೀನಿ, ನನ್ನ ಕರ್ತವ್ಯಗಳನ್ನೆಲ್ಲ ಮಾಡ್ತೀನಿ. ಆಮೇಲೆ ಎಲ್ಲ ಮಾಡಿ ಎಲ್ಲರಿಗೂ ಕೊಟ್ಟು ಮಿಕ್ಕಿರೋದಿರುತ್ತಲ್ಲ, ಅದು ಬರೀ ನನ್ನ ಶರೀರ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಊಟ ಮಾಡ್ತೀನಲ್ಲ, ಅಂಥ ಮನುಷ್ಯ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಿದಾನೆ. ಇನ್ನ 13ನೇ ಶ್ಲೋಕದಲ್ಲೇ ಇನ್ನೊಂದು ವಿಷಯ ಹೇಳಿದಾನೆ. ಏನಪ್ಪಾ ಅಂತಂದ್ರೆ, ಯಜ್ಞಾದಿಗಳನ್ನ ಮಾಡದೆ ಕೇವಲ ಶರೀರ ಪೋಷಣೆಗೋಸ್ಕರ ಅವನು ಅಡಿಗೆ ಮಾಡ್ಕೊಂಡು ತಿಂತಾನಲ್ಲ, ಅಂಥವನು ಪಾಪಿ ಅಂತ ಹೇಳಿದಾನೆ. ಆಮೇಲೆ 16ನೇ ಶ್ಲೋಕದಲ್ಲಿ ಹೇಳಿದಾನೆ, ಕರ್ತವ್ಯ ಕರ್ಮಗಳ ತ್ಯಾಗದ ಮೂಲಕ ಸೃಷ್ಟಿ ಚಕ್ರದಲ್ಲಿ, ಅಂದ್ರೆ ನನ್ನ ಕೆಲಸ ನನ್ನ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಸೃಷ್ಟಿ ಚಕ್ರೆಗೆ ಬಾಧೆ ಬರುತ್ತೆ. ಆ ರೀತಿ ಬಾಧೆಯನ್ನ ಯಾರು ಉಂಟು ಮಾಡ್ತಾನೋ ಅಂತ ಮನುಷ್ಯನ ಜೀವನ ವ್ಯರ್ಥ ಮತ್ತೆ ಪಾಪಮಯವಾಗುತ್ತೆ ಅಂತಂದ್ಬಿಟ್ಟು 16ನೇ ಶ್ಲೋಕದಲ್ಲಿ ಹೇಳಿದಾನೆ. ಇನ್ನು 19ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಅನಾಸಕ್ತ ಭಾವದಿಂದ ಕರ್ಮ ಮಾಡೋದ್ರಿಂದ ಪರಮಾತ್ಮನ ಪ್ರಾಪ್ತಿಯಾಗತ್ತೆ. ಅಂದ್ರೆ ನಮ್ಮಲ್ಲಿ ಆಸಕ್ತಿ ಇಲ್ಲದೆ ನಾನು ಕೆಲಸ ಮಾಡೋದು, ನನ್ನದೇ ಆದಂಥ ಒಂದು ವಿಹಿತ ಕರ್ಮಗಳು, ಯಾವುದೇ ಆಸಕ್ತಿ ಇಲ್ಲದೆ ಬರೀ ಭಗವಂತನಿಗೋಸ್ಕರ ಅಂತ ಮಾಡ್ತಾರಲ್ಲ, ಅವರಿಗೆ ನಿಜವಾಗ್ಲೂ ಭಗವಂತನ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು 20ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಹಿಂದಿನ ಕಾಲದಲ್ಲಿ ಜನಕಾದಿಗಳು ಕೂಡ ಕರ್ಮಗಳಿಂದಲೇ ಸಿದ್ಧಿಯನ್ನ ಪಡ್ಕೊಂಡ್ರು. ಅವರು ಎಲ್ಲೋ ಒಂದ್ ಕಡೆ ಸುಮ್ಮನೆ ಹೋಗಿ ಕೂತ್ಕೊಂಡ್ಬಿಟ್ಟಿಲ್ಲ, ಅವರು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಸಿದ್ಧಿಯನ್ನ ಪಡ್ಕೊಂಡ್ರು. ಇನ್ನ 21ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಬೇರೆ ಜನರು ಶ್ರೇಷ್ಠ ಮಹಾಪುರುಷರನ್ನ ಅನುಕರಣೆ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರನೇ ಶ್ರೇಷ್ಠ ಮಹಾಪುರುಷರು ಕರ್ಮವನ್ನ ಮಾಡಲೇಬೇಕು ಅವರು ಅಂತ ಹೇಳಿದಾನೆ. ಇನ್ನು 22ನೇ ಶ್ಲೋಕದಲ್ಲಿ ಭಗವಂತನಿಗೆ ಯಾವ ಕರ್ತವ್ಯನೂ ಇರೋದಿಲ್ಲ, ಆದ್ರೂ ಕೂಡ ಅವನು ಲೋಕ ಸಂಗ್ರಹಕ್ಕೋಸ್ಕರ ಅವನು ಕೆಲಸ ಮಾಡ್ತಾನೆ. 25ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಜ್ಞಾನಿಗಳಿಗೆ ಯಾವುದೇ ಕರ್ತವ್ಯ ಇರೋದಿಲ್ಲ, ಆದ್ರೂ ಅವರೂ ಕೂಡ ಲೋಕ ಸಂಗ್ರಹಕ್ಕೋಸ್ಕರನೇ ಕೆಲಸ ಮಾಡಬೇಕು ಅಂತ ಹೇಳಿದಾನೆ. ಇನ್ನ 26ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಜ್ಞಾನಿಗಳು ಸ್ವಯಂ ವಿಹಿತ ಕರ್ಮಗಳ ತ್ಯಾಗವನ್ನ ಮಾಡಿ ಅಥವಾ ಕರ್ಮತ್ಯಾಗದ ಉಪದೇಶವನ್ನ ಕೊಟ್ಟು ಯಾವುದೇ ರೀತಿ ಜನರನ್ನ ಕರ್ತವ್ಯ ಕರ್ಮಗಳಿಂದ ವಿಚಲಿತಗೊಳಿಸಬಾರದು. ಅಷ್ಟೇ ಅಲ್ಲದೆ ಸ್ವಯಂ ಕೆಲಸ ಮಾಡಬೇಕು ಮತ್ತೆ ಬೇರೆಯವರಿಂದನೂ ಕೂಡ ಮಾಡಿಸ್ಬೇಕು ಅಂತ ಹೇಳಿದಾನೆ. ಇನ್ನು 29ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಜ್ಞಾನಿ ಮಹಾಪುರುಷರು ವಿಹಿತ ಕರ್ಮಗಳನ್ನ ಸ್ವರೂಪತಃ ತ್ಯಾಗ ಮಾಡುವ ಉಪದೇಶವನ್ನ ಮಾಡಿ ಕರ್ಮಾಸಕ್ತ ಮನುಷ್ಯರನ್ನ ವಿಚಲಿತಗೊಳಿಸಬಾರದು. ಅಂದ್ರೆ ಏನು, ಈ ರೀತಿ ಕೆಲಸಗಳನ್ನ ನೀವು ಬಿಟ್ಟು ಬಿಡಬೇಕು, ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಅಟ್ಯಾಚ್ಮೆಂಟು ಬಂಧನ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಆ ಕರ್ಮಾಸಕ್ತರಾಗಿರುವಂಥ ಮನುಷ್ಯರನ್ನ ವಿಚಲಿತಗೊಳಿಸಬಾರದು ಅಂತ ಹೇಳಿದಾನೆ. ನೋಡಿ, ಈ ರೀತಿ ಕರ್ಮಗಳ ಅವಶ್ಯ ಕರ್ತವ್ಯ ಏನಿದೆಯೋ ಅದರ ಬಗ್ಗೆ ಅವನು ಹೇಳ್ತಾ, ಈಗ ಭಗವಂತ ಅರ್ಜುನನು 2ನೇ ಶ್ಲೋಕದಲ್ಲಿ ಮಾಡದಂತಹ ಪ್ರಾರ್ಥನೆಗೆ ಅನುಸಾರವಾಗಿ, ಅಂದ್ರೆ ನನ್ನ ಶ್ರೇಯಸ್ಸಿಗೆ ಯಾವುದು ಒಳ್ಳೆಯದು ಅದನ್ನು ಹೇಳು ಅಂತ ಹೇಳ್ತಾನಲ್ಲ, ಅವನಿಗೆ ಇವಾಗ ಪರಮಶ್ರೇಯಸ್ಸಿನ ಪ್ರಾಪ್ತಿ ಅನ್ನೋದು ಏಕಾಂತಿಕ ಮತ್ತೆ ಸರ್ವಶ್ರೇಷ್ಠ ನಿಶ್ಚಿತವಾದಂತಹ ಸಾಧನವನ್ನ ಅವನು ಹೇಳ್ತಾ ಯುದ್ಧಕ್ಕೋಸ್ಕರ ಆಜ್ಞೆಯನ್ನ ಕೊಡ್ತಾನೆ. ಅಂದ್ರೆ ನಿನಗೆ ಶ್ರೇಯಸ್ಸಾಗಬೇಕು ಅಂತಂದ್ರೆ ನಿನ್ನ ಕರ್ತವ್ಯ ಕರ್ಮ ಅಂತ ತಿಳ್ಕೊಂಡು ನೀನು ಮಾಡ್ತಾ ಇದೀಯಾ ಅಂತ ತಿಳ್ಕೊಬೇಡ, ನೀನು ನನಗೋಸ್ಕರ ಈ ಕೆಲಸ, ನನ್ನ ಕೆಲಸವನ್ನ ಮಾಡ್ತಾ ಇದೀಯಾ ಅಂತ ಭಗವಂತನಿಗೆ ಸಮರ್ಪಣೆ ಮಾಡಿ ಮಾಡು, ಯಜ್ಞದ ರೂಪದಲ್ಲಿ ಮಾಡು ನೀನು ಯುದ್ಧವನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಆಜ್ಞೆಯನ್ನ ಕೊಡ್ತಾನೆ. ನೋಡಿ, ಇಷ್ಟೂ ವಿಷಯಗಳನ್ನ ಈ ಒಂದು ಅಧ್ಯಾಯದಲ್ಲಿ ಈಗ 29ನೇ ಶ್ಲೋಕದವರೆಗೂ ಹೇಳಿ, ಈಗ 30ನೇ ಶ್ಲೋಕದಿಂದ ಅರ್ಜುನ ಕೇಳಿರ್ತಾನಲ್ವಾ, ನನ್ನ ಶ್ರೇಯಸ್ಸಿಗೆ ಏನು ಮಾಡಬೇಕು ಅಂತ ನೀನೇ ನನಗೆ ಆಜ್ಞೆಯನ್ನ ಕೊಡು ಅಂತಂದ್ಬಿಟ್ಟು. ಸೊ ಈಗ ನಿನ್ನ ಸರ್ವಶ್ರೇಷ್ಠ ಅಂದ್ರೆ ನಿನಗೆ ಶ್ರೇಯಸ್ಸು ಬರಬೇಕು ಅಂತಂದ್ರೆ ನೀನು ಯುದ್ಧವನ್ನ ಮಾಡಬೇಕು ಅಂತ ಇಲ್ಲಿ ಯುದ್ಧಕ್ಕೋಸ್ಕರ ಆಜ್ಞೆಯನ್ನ ಕೊಡ್ತಾನೆ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಶ್ಲೋಕದ ಅರ್ಥ ಏನು ಮತ್ತೆ ಪ್ರಶ್ನೆಗಳು ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.